ಸರ್, ಈ ಪ್ರಚೋದಕಾರಿ ಭಾಷಣವನ್ನು ತಡೆ ಮಾಡಬೇಕನ್ನೋದು ಸರ್ಕಾರ ಉದ್ದೇಶ ಆಗಿದೆ. ಆದರೆ ಬಿಜೆಪಿ ಹೇಳ್ತಾ ಇರೋದು ಇದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು. ಈಗ ಯಾರು ಪ್ರಚೋದಿತ ಭಾಷಣ ಮಾಡ್ತಾರೆ ಅವ್ರು ಮಾತ್ರ ವಿರೋಧ ಮಾಡೋದು. ಈಗ ನೀನು ಇದೆಯಾ ಅಂತ ಇಟ್ಕೊಳ್ಳಿ, ನೀ ಪ್ರಚೋದನೆ ಭಾಷಣ ಮಾಡದೆ ಹೋದರೆ ನಿನ್ನ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ? ಯಾರು ಪ್ರಚೋದನೆ ಕೂಡಿರ್ತಕ್ಕಂಥ ಭಾಷಣ ಮಾಡ್ತಾರೆ ಅವರು ವಿರೋಧ ಮಾಡ್ತಾರೆ. ಬಿಜೆಪಿಯವ್ರು ಯಾಕೆ ಕುಂಬಳಕಾಯಿನ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡ್ಕೊತೀವಿ? ನೀವು ಯಾಕ್ರಿ ಕುಂಬಳಕಾಯಿನ ಕಳ್ಳ ಅಂತಂದರೆ ಬೆನ್ನು ಮುಟ್ಟುಗಳದು ಹೆಗಲು ಮುಟ್ಟುಗಳದು ಯಾಕೆ ಮಾಡ್ತಾ ಇದ್ದೀರಿ? ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ನಮ್ಮ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ, ಬಿ ಜೆ ಪಿಯವ್ರಿಗೂ ಅಪ್ಲೈ ಆಗುತ್ತೆ, ಜೆ ಡಿ ಎಸ್ನವ್ರಿಗೂ ಅಪ್ಲೈ ಆಗುತ್ತೆ, ಬೇರೆ ಪಾರ್ಟಿಯವ್ರಿಗೂ ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ. ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ? ಯಾಕಪ್ಪ ವಿರೋಧ ಮಾಡ್ತೀರಿ? ಏಟ್ ಸ್ಪೀಚ್ನಿಂದ ಶಾಂತಿ ನೆಲೆಸುತ್ತೆ ಸಮಾಜದಲ್ಲಿ? ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ, ಭ್ರಾತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದೆಯನ್ನು ತರ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏಟ್ ಸ್ಪೀಚ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅದನ್ನು ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಇದು ಮಾಡ್ತಾ ಇದ್ದಾರೆ. ಅಂದರೆ ಬಿಜೆಪಿಯವರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಲ್ವಾ?